Hi guys, welcome back to our YouTube channel. ಹೆಂಗದಿರ ಎಲ್ಲರೂ? ಐ ಹೋಪ್ ನೀವು ಆರಾಮದಿರ ಅಂತ ಅನ್ಕೊತೀನಿ. ಆ್ಯಕ್ಚುಲಿ ಇವತ್ತಿನ ವಿಡಿಯೋ ಏನು ಅಂತಂದ್ರೆ ಆಗಸ್ಟ್ ಫಸ್ಟ್ ಇವತ್ತಿಂದ 30 days ಚಾಲೆಂಜ್ ಲಾಗ್ ಹಾಕಬೇಕು ಅಂದ್ಕೊಂಡಿನಿ. 30 days ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿನಿ. ಸೊ ನಿಮ್ಮ ಸಪೋರ್ಟು ನನಗಿರಲಿ. ಆಮೇಲೆ ಅನ್ಸಬ್ಸ್ಕ್ರೈಬ್ ಮಾಡೋದು, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡೋದು, ಅನ್ಫಾಲೋ ಮಾಡೋದು ಪ್ಲೀಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಒಂದು ಮಾಡೋಕ್ಕೆ ಹೋಗ್ಬೇಡ್ರಿ, ಇಲ್ಲ ಮಾಡಿದ್ಮೇಲೆ ಹಾಗೆ ಇರಲಿ, ಬ್ಯಾಕ್ ಹೋಗಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಕಂಟಿನ್ಯೂ ಮಾಡ್ತೀನಿ. ಪಾತ್ರೆ ಅದು ತೊಳೆದೈತಿ, ಬರೀ ಪಾತ್ರೆ ತೊಳೆದು ವೆಜ್ ಫ್ರೈಡ್ ರೈಸ್ ಮಾಡ್ಬೇಕು ಅಂದ್ಕೊಂಡಿನಿ. ಅದ್ರ ರೆಸಿಪಿನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು ಏನೇನು ಹಾಕ್ತೇನೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ನೀವು ಒಂದ್ಸತಿ ಮನೆಯೊಳಗೆ ಟ್ರೈ ಮಾಡಿರಿ. ಪಾತ್ರೆ ಏನು ಜಾಸ್ತಿ ಏನೂ ಇಲ್ಲ. ಇದು ರೈಸ್ ತೊಂದೈತಿ, ಸಾಂಬಾರ್ದು ಅದು ಒಂದಷ್ಟೇ ಇರೋದು. ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಅಂದರೆ ಆಯಿತು. ಅದನ್ನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಫ್ರೈಡ್ ರೈಸ್ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ ಅಂತ ಬರ್ರಿ. ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ರೈಸ್ ಇಟ್ಟೀನಿ ಆಲ್ರೆಡಿ, ವೈಟ್ ರೈಸ್. ಇದನ್ನು ಮಾರ್ನಿಂಗೂ ಮಾಡ್ಕೋಬೋದು ನೀವು, ಇಲ್ಲ ಇಮಿಡಿಯೇಟು ರೈಸ್ ಇಟ್ಕೊಂಡು ಬಿಸಿ ಹಾಕಿನೂ ಮಾಡ್ಕೋಬೋದು. ಮಾರ್ನಿಂಗ್ ಹೆಂಗಂತಂದ್ರೆ ನೈಟದು ರೈಸ್ ಉಳಿದಿರುತ್ತಲ್ಲ, ಅದನ್ನು ತೊಗೊಂಡು ಈ ಥರ ಫ್ರೈಡ್ ರೈಸ್ ಮಾಡ್ಕೋಬೋದು. ನಾನು ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೇನೆ. ನೋಡಿರಿ, ಕಾಣಿಸುತ್ತಾ? ರಿಂಗ್ ಲೈಟ್ ಇಲ್ಲ, ಸ್ಟ್ಯಾಂಡ್ ಇಲ್ಲ, ಅದೇ ಚಿಕ್ಕದು ಸೆಲ್ಫಿ ಸ್ಟಿಕ್ ಇಟ್ಕೊಂಡೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ. ಬೀನ್ಸು, ಕ್ಯಾರೆಟು, ಆಮೇಲೆ ಹಸಿ ಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿ ಇಟ್ಕೊಂಡಿನಿ. ಒಂಚೂರು ಸಣ್ಣದೊಂದು ಟೊಮಾಟೊ ಬೇಕು ಅಂದರೆ ಹಾಕ್ಕೊರಿ, ಇಲ್ಲ ಅಂದರೆ ಇಲ್ಲ. ಆ ಟೇಸ್ಟ್ಗೋಸ್ಕರ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿನಿ. ಆಮೇಲೆ ಕ್ಯಾಪ್ಸಿಕಮ್ಮು, ಬೀನ್ಸು, ನೆಕ್ಸ್ಟು ವಿಸಿಲ್ ಹೊಡಿತೈತೆ, ಅಡ್ಜಸ್ಟ್ ಮಾಡ್ಕೊರಿ. ನೆಕ್ಸ್ಟ್ ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಇಷ್ಟು ಫ್ರೈಡ್ ರೈಸಿಗೆ ಬೇಕು. ಆಮೇಲೆ ಅರಿಶಿನ, ಆಮೇಲೆ ಫ್ರೈಡ್ ರೈಸ್ ಪೌಡ್ರು ತೋರಿಸ್ತೀನಿ ಕೊಡ್ರಿ. ಎಲ್ಲೈತಿ ಇದ್ರದ್ದು ಮೇನ್ ಕವರ್ ಬಿಸಾಕಿ, ಇದ್ರದ್ದು ಆ್ಯಕ್ಚುಲಿ ಮೇನ್ ಕವರ್ ಬಿಸಾಕಿ ನಾನು. ಇದು ಒಳಗಡೆ ಪ್ಯಾಕೆಟ್ಸು ಚಿಂಗ್ಸ್ ಸೀಕ್ರೆಟ್ ಅಂತಂದು ಇದು ಫ್ರೈಡ್ ರೈಸ್ ಪೌಡ್ರು. ಎಗ್ ಫ್ರೈಡ್ ರೈಸ್ ಆಗಲಿ, ವೆಜ್ ಫ್ರೈಡ್ ರೈಸ್ ಆಗಲಿ, ಇದು ಹಾಕಿ ಮಾಡಿದ್ರೆ ಮಸ್ತ್ ಆಗ್ತೈತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಇದು ಪೌಡರ್ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕಬಾರ್ದು, ನೀರು ಹಾಕ್ಲಾರ್ದೇ ರೈಸ್ನ ಆಗಿದ್ಮೇಲೆ ಆರಕ್ಕಿಟ್ಟು ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಫ್ರೈಡ್ ರೈಸ್ ಆಗುತ್ತೆ. ಅದು ಮೆಥಡ್ ಹೆಂಗೆ ಅಂತಂದು ನಾನು ಕಂಟಿನ್ಯೂ ಮಾಡ್ತೀನಿ. ರೈಸ್ ಆಗಿಬಿಡ್ಲಿ, ಯಾಕಂತಂದ್ರೆ ಫ್ರೈಡ್ ರೈಸ್ನ ಮಸಾಲೆ ಎಲ್ಲ ಹಾಕ್ಕೊಂಡು ಕಲಸುವಾಗ್ಲೇ ರೈಸ್ ಕಲಸಿಬಿಟ್ರೆ ಮಸಾಲೆ ಎಲ್ಲ ರೈಸ್ ಒಳಗೆ ಹೋಗುತ್ತೆ. ಸೊ ಹಾಗಾಗಿ ರೈಸ್ ಆಗಿ ಸ್ವಲ್ಪ ಆರಲಿ ಅದು ರೈಸ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಅಂತ ನಿಮ್ಗೆ. ಓಕೆ, ಅದು ರೈಸ್ ಆರಿ ತಣ್ಣಗಾಗೋವರೆಗೂ ಸ್ವಲ್ಪ ಏನಾದರೂ ಮಾತಾಡಬೇಕು ಅಂತ ಅಂದ್ಕೊಂಡಿನಿ. ಏನಪ್ಪ ಅಂತಂದ್ರೆ ಆ್ಯಕ್ಚುಲಿ ನಾನು ವಿಡಿಯೋ ನಿನ್ನೆ ಮಾಡಿ ಇವತ್ತು ಅಪ್ಲೋಡ್ ಮಾಡಿದ್ರೆ ಇವತ್ತಿಂದ ಕೌಂಟ್ ಆಗ್ತಿತ್ತು. ನಾನು ಹಂಗೆ ಮಾಡಿಲ್ಲ, ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೀನಿ. ನಾಳೆ ಅಪ್ಲೋಡ್ ಮಾಡ್ತೀನಲ್ಲ, ಇವತ್ತಿನ ಡೇಟ್ ಹಾಕ್ತೀನಿ, 1/8/2026. ನಾನು ಮಿನಿ ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಅದೇ ಥರ 30 days ಹಾಕ್ತೀನಂತ. ಸೊ ನಿಮ್ಮ ಸಪೋರ್ಟ್ ನನಗಿರಲಿ. ಆಮೇಲೆ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಮೈಂಡ್ ವಿಡಿಯೋ ಕಡೆ ಹೋಗ್ತೈತಿ, ಎಡಿಟಿಂಗ್ ಕಡೆ ಹೋಗುತ್ತೆ, ಅದು ಇದು ಯೋಚನೆ ಬರಲ್ಲ. ಹಾಗಾಗಿ ವಿಡಿಯೋನ ಮಾಡಬೇಕು ಅಂತ ನಾನು ಅಂದ್ಕೊಂಡಿನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ವಿಡಿಯೋ ವ್ಯೂಸ್ ಹೊಂಟಾವು, ಆಮೇಲೆ ನೋಡ್ತೀರಿ, ಬಟ್ ಒಂದು ಫಾಲೋ ಆರ್ ಸಬ್ಸ್ಕ್ರೈಬ್ ಮಾಡಿದರೆ ನಮಗೂ ಖುಷಿ ಆಗುತ್ತಲ್ಲ. ಸೊ ಮಾಡಿರಿ ಅಲ್ಲ, ನಮಗೂ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಓಕೆಪ್ಪ, ನೆಕ್ಸ್ಟ್ ನಾವು ಮಾಡ್ಬೇಕಂತ ಅನಿಸುತ್ತೆ. ಇವಾಗ ಮಾಡಿ ನಮ್ಮ ಟೈಮ್ ಕೊಟ್ಟು ಎಡಿಟ್ ಎಲ್ಲ ಮಾಡಿರ್ತೀವಿ, ಮತ್ತು ಏನೂ ನಮಗೇನು ಸಿಗಲಿಲ್ಲ, ಎಫರ್ಟ್ಸ್ ಹಾಕಿದ್ರು ನಮಗೇನು ಸಿಗ್ತಾ ಇಲ್ಲಲ್ಲ ಅಂತ ಅನಿಸ್ತೈತಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡೋಣ ಈ ಆಗಸ್ಟ್ ಅಷ್ಟರಲ್ಲಿ ಎಷ್ಟು ಸಬ್ಸ್ಕ್ರೈಬ್ ಆಗ್ತೈತಿ, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಫಾಲೋವರ್ಸ್ ಬರ್ತಾವೆ ಅಂತಂದು ಆದಷ್ಟು ಮ್ಯಾನಿಫೆಸ್ಟ್ ಮಾಡ್ತೀನಿ ಆಗಲಿ ಅಂತ. ನನಗೆ 10,000 20,000 ಹಂಗೆ ಬೇಡ, ಅಟ್ಲೀಸ್ಟ್ ನೋಡಿರಿ ಇನ್ಸ್ಟಾಗ್ರಾಮ್ದಾಗ 1000 ಇನ್ನೇನು 800 ರೀಚ್ ಆಗಕ್ಕೆ ಬಂದಿತ್ತು. ಇನ್ನೊಂದು ಫಾಲೋ ಇತ್ತು. ಕಡಿಮೆ ಆಗ್ತಾ
ಇವಾಗ 789 ಏನೋ ಸಮಥಿಂಗ್ ಐತಿ. ಸೊ ಬೇಗ 1K ಹಿಟ್ ಮಾಡಿರಿ. ಆಮೇಲೆ ಇದ್ರೊಳಗೆ ನಾನೇನು ಯೂಟ್ಯೂಬ್ದಾಗ ಏನು ಜಾಸ್ತಿ ಕೇಳಲ್ಲ, 289 ಏನೋ ಸಮಥಿಂಗ್ ಐತಿ. ಇದ್ರೊಳಗೂ 500 ಹಿಟ್ ಮಾಡಿರಿ. ನೋಡಿ ಈ ಮಂತ್ ಏನಾದರೂ ನಂದು ಹಿಟ್ ಆಯಿತು ಅಂದರೆ ಡೈಲಿ ನಿಮಗೆ ಯೂಸ್ ಆಗೋ ಥರ ವೀಡಿಯೋಸ್ ಆಗಲಿ, ಇಲ್ಲ ಟ್ರಾವೆಲಿಂಗು ಎಲ್ಲಾದರೂ ಹೋಗೋದು ಬರೋದು ಆ ವಿಡಿಯೋಸನ್ನು ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಮಿಸ್ ಮಾಡಲ್ಲ, ಪಕ್ಕ ವೀಡಿಯೋಸ್ ಹಾಕ್ತೀನಿ. ರೆಸಿಪೀಸ್ ಆಗಲಿ ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ವಾಚ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ, ಅದು ರೈಸ್ ಸ್ವಲ್ಪ ಆರಕ್ಕಿಡೋಣ, ವಿಸಿಲೆಲ್ಲ ತೆಗೆದು ಇಟ್ಟ ಮೇಲೆ ನೆಕ್ಸ್ಟ್ ಅದು ಒಗ್ಗರಣೆ ಹೆಂಗೆ ಕೊಡೋದು ಏನು ಅದರ ಪ್ರೊಸೀಜರ್ ಹೇಳ್ತೀನಿ. ಬರ್ರಿ. ಇವಾಗ ಸ್ಟಾರ್ಟ್ ಮಾಡೋಣಂತ. ಫಸ್ಟು ಆಯಿಲ್. ಸಾರಿ ಫಸ್ಟು ಗ್ಯಾಸ್ ಹಚ್ಚಬೇಕು. ನೆಕ್ಸ್ಟು ಕಾಣಿಸುತ್ತಲ್ಲ, ಓಕೆ. ಅಂತೂ ಇಂತೂ ರಸ ಮಾಡಿ ಇವಾಗ ಇಟ್ಟಿನಿ. ರೈಸ್ ಆಗೈತಿ. ಆಯಿಲ್ ಸ್ವಲ್ಪ ಆಯಿಲ್ ಹಾಕೋರಿ. ನಾನು ಅರಿಶಿನ ಹಾಕಲ್ಲ, ಯಾಕಂದ್ರೆ ನನಗೆ ವೈಟ್ ಫ್ರೈಡ್ ರೈಸ್ ಬೇಕು. ನಿಮ್ಗೆ ಎಲ್ಲೋ ಇಶ್ಯೂ ಕಲರ್ ಬೇಕು ಅಂದರೆ ಅರಿಶಿನ ಹಾಕೋರಿ. ಇದು ಫ್ರೈಡ್ ರೈಸ್ ಪೌಡ್ರು, ಇವು ತರಕಾರಿ ಅಷ್ಟು ಹಾಕೋತೀನಿ. ಸಾಸಿವೆ ಜೀರಿಗೆ ಡಬ್ಬಿ. ನನ್ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ. ಯಾರಿಗಾರ ಕಮೆಂಟ್ ಬೇಕು ಅಂದರೆ ಕಮೆಂಟ ಹಾಕ್ರಿ, ಕೊಡುವ ಲಿಂಕ್ನ. ಚೆನ್ನಾಗೈತಿ ಕ್ವಾಲಿಟಿ. ಜೀರಿಗೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ನೆಕ್ಸ್ಟ್ ಕರಿಬೇವು, ಕರಿ ಲೀವ್ಸ್ ಅಂತಾರಲ್ಲ ಅದು. ನಾನು ಫಸ್ಟು ಎಣ್ಣೆ ಒಳಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಕರ್ದ್ಬಿಡ್ತೀನಿ. ಯಾಕಂತಂದ್ರೆ ಅದು ರೈಸ್ ಜೊತೆಗೆ ತಿಂದ್ರೂ ಖಾರ ಹತ್ತಲ್ಲ, ಎಣ್ಣೆ ಒಳಗೆ ಫ್ರೈ ಆಗಿಬಿಟ್ಟಿರ್ತಾವೆ ಮೆಣಸಿನ್ಕಾಯಿ. ನೆಕ್ಸ್ಟು ಈರುಳ್ಳಿ. ಇದನ್ನ ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೈತಿ, ಸ್ವಲ್ಪ ಅನ್ಸುತ್ತೆ ನಿಮ್ಗೆ. ನನ್ನ ಕಡೆ ಇನ್ನೊಂದು ಫೋನ್ ಇಲ್ಲ ಹಿಂಗೆ ಕ್ಯಾಪ್ಚರ್ ಮಾಡೋಕ್ಕೆ. ಆಮೇಲೆ ಕ್ಯಾಪ್ಸಿಕಮ್ ಎಲ್ಲ ತರಕಾರಿನ ತೊಳೆದ್ಬಿಟ್ಟು ಕಟ್ ಮಾಡ್ಕೊಳ್ರಿ. ಓಕೆ, ಕ್ಯಾಪ್ಸಿಕಮ್ ಆಯಿತು. ಇವು ಸ್ವಲ್ಪ ಎಣ್ಣೆಗೆ ಬೆಂದು ಸ್ವಲ್ಪ ಫ್ರೈ ಆಯಿತು ಅಂದರೆ ಆಮೇಲೆ ಟೊಮೆಟೊ ಹಾಕ್ಕೋಬೇಕು. ಏನೋ ಸ್ವಲ್ಪ ಫ್ರೈ ಆಗಕ್ಕೆ ಬಿಡೋಣ. ಅವಕ್ಕೆ ಎಲ್ಲ ಮಿಕ್ಸಡ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋ ಮಟ. ನಾ ಏನೇನೋ ಮಾತಾಡತ್ತೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಪ್ಲೇಟ್ ಮುಚ್ಚೋಣ ಒಂಚೂರು. ಸ್ವಲ್ಪ ಅದು ಫ್ರೈ ಆಗಿ ಬೆಂಡ್ ಅಂತಾರೆ, ಏನಂತಾರೆ. ಇವತ್ತು ಏನೇನೋ ಮಾತಾಡತ್ತೀನಿ, ಏನೋ ಹೊಸದಾಗಿ ಲಾಗ್ ಮಾಡತ್ತೀನಿ ಅನ್ನೋರ್ ಜೊತೆ ಮಾತಾಡತ್ತೀನಿ. ಅಯ್ಯೋ ಕರ್ಮಕಾಂಡವೇ. ಅದು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ವಾಟರಿ ಥರ ಬಿಟ್ಕೋಬೇಕು. ಇದು ಏನಿದೆ ಕ್ಯಾರೆಟ್ ಆಗಲಿ, ಆಮೇಲೆ ಕ್ಯಾಪ್ಸಿಕಮ್ ಆಗಲಿ, ಬೀನ್ಸ್ ಆಗಲಿ, ನೆಕ್ಸ್ಟ್ ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವೆಲ್ಲ ಎಣ್ಣೆ ಒಳಗೆ ಫ್ರೈ ಆತಂದ್ರೆ ತಿನ್ನುವಾಗ ಬಾಯಿಗೆ ಸಿಕ್ಕರೂ ಹಸಿ ತರಕಾರಿ ತಿನ್ನತ್ತೀವಿ ಅಂತ ಅನ್ಸಲ್ಲ. ನೀಟಾಗಿ ಬಾಯ್ಲ್ಡ್ ಆಗಿರ್ತಾವೆ. ಇಟ್ ಮೀನ್ಸ್ ಫ್ರೈ ಆಗಿರ್ತಾವೆ. ಅಯ್ಯೋ ಕರ್ಮ, ಏನೇನೋ ಮಾತಾಡತ್ತೀನಿ. ಅಷ್ಟರಲ್ಲಿ ನಾವು ರೈಸ್ ಆರಾಕ್ಕೊಡೋಣ. ಇದು ಫ್ಲಿಪ್ಕಾರ್ಟಿಂದ ತಗೊಂಡಿರೋದು. ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿರಿ. ಓಕೆ, 3 ಕುಕ್ಕರ್ ಬರ್ತಾವೆ. ಒಂದು 3 ಲೀಟ್ರ್. ಒಂದು 3 ಲೀಟ್ರಿಂದ ಇದು ಎಷ್ಟು ಲೀಟ್ರಪ್ಪ ಗೊತ್ತಿಲ್ಲ. ಐ ಥಿಂಕ್ 2.5 ಲೀಟ್ರ್ ಅನ್ಸುತ್ತೆ.
ಆಮೇಲೆ 5 ಲೀಟ್ರ್ 3 ಕುಕ್ಕರು, ಬಜೆಟ್ ಫ್ರೆಂಡ್ಲಿ ಒಳಗೆ ತೊಗೊಂಡಿದ್ದು ಬಜಾಜ್ ಅವ್ರದ್ದು ಇದು. ಸೊ ಇಷ್ಟು ಉದುರಾದ್ರೆ ಸಾಕು ರೈಸ್. ಜಾಸ್ತಿ ಉದುರು ಬೇಡ, ಜಾಸ್ತಿ ಇದೂ ಬೇಡ, ಉದುರು ಒಂದು ಮಾಮೂಲಿ ಗಂಟಲು ಸಿಕ್ಕೊಂತ ತಿಂದು ಹೋಗ್ಲಿ ಆತ ಅಷ್ಟು ಉದುರು ಮಾಡಕ್ಕೆ ಹೋಗ್ಬೇಡ್ರಿ. ಕಾಳು ಬೆಂದಿರ್ಬೇಕು, ಬಟ್ ಕಲಸ್ದಾಗ ಉದುರು ಇತ್ತಂದ್ರೆ ಫ್ರೈಡ್ ರೈಸ್ಗೆ ಚೆನ್ನಾಗಿರುತ್ತೆ. ಆಮೇಲೆ ನಾನು ಪೆಪ್ಪರ್ ಪೌಡ್ರ್ ಹಾಕಾಗ್ತಿಲ್ಲ, ಯಾಕಂದ್ರೆ ಪೆಪ್ಪರ್ ಪೌಡ್ರ್ ಖಾಲಿ ಆಗೈತಿ. ಅದೊಂದು ಲಾಸ್ಟಿಗೆ ಎಲ್ಲ ಕಲಸಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಅಂದ್ರೆ ಎಲ್ಲ ಫ್ರೈಡ್ ರೈಸ್ ಈಸ್ ರೆಡಿ. ಓಕೆ, ಇವಾಗ ರೈಸ್ನ ಇದರಲ್ಲಿ ಸ್ವಲ್ಪ ತೆಕ್ಕೊಳ್ಳೋಣ. ನಮ್ಮಿಬ್ಬರಿಗೆ ಎಲ್ಲ ನಾವಿಬ್ಬರೇ ಇರೋದು ಮನ್ಯಾಗ. ಸೊ ನಮಗೆ 2 ಗ್ಲಾಸ್ ಅಕ್ಕಿ ಆದ್ರೆ ರಗೂಡಾಗುತ್ತೆ. ಬಿಡಿಸ್ಕೊಂಡು ಫ್ಯಾನಿನ ಗಾಳಿಗಿಟ್ರೆ ಒಣಗ್ತೈತಿ. ಇದನ್ನ ಹೊರಗಿಟ್ಟು ಬರ್ತೀನಿ. ಈಗ ನಾನು ಎತ್ತಿಲ್ ತುಂಬಿಸಿದೆ ಅಂದ್ರೆ ವಾಪಸ್ ಮೊಬೈಲ್ ಸೆಟ್ ಮಾಡೋಕ್ಕಾಗಲ್ಲ ನಂಗೆ. 1 ನಿಮಿಷ ಬಾಳಿಗೆ ಅಲ್ಲಿ ತೊಗೊಂಬರ್ತೀನಿ. ಈ ಥರ ಫ್ರೈ ಆಗ್ತಂದ್ರೆ ನೆಕ್ಸ್ಟು ಟೊಮೊಟೊ. ಸ್ವಲ್ಪ ಉಪ್ಪು ಹಾಕಿ ಬಿಟ್ರಿ ಅಂದ್ರೆ ನೀವು ಬೇಗ ಮೆತ್ತಗಾಗ್ತವು. ಅಂದ್ರೆ ಮೆತ್ತಗಾಗಬೇಕಲ್ಲ, ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರಿ ಅಂದ್ರೆ ಉಪ್ಪಿನ ಅಂಶಕ್ಕೆ ಜಲ್ದಿ ತರಕಾರಿ ಬೇಯ್ತಾವೆ, ಅಂದ್ರೆ ಫ್ರೈ ಹಾಕವು. ಸೊ ಇದು ಫ್ರೈಡ್ ರೈಸ್ ಉಪಯೋಗಿಸ್ಕೊಳ್ಳುವಾಗ ಉಪ್ಪು ನೋಡ್ಕೊಂಡು ಹಾಕೋರಿ, ಯಾಕಂದ್ರೆ ಇದ್ರೊಳಗೆ ಆಲ್ರೆಡಿ ಉಪ್ಪಿನ ಅಂಶ ಇರುತ್ತೆ. ನೀವು ಬೇಕು ಅಂತಂದರೆ ಇದಕ್ಕೆ ಸೋಯಾ ಸಾಸು, ಆಮೇಲೆ ಟೊಮೆಟೊ ಸಾಸು, ವೆನಿಗಾರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾನು ಹೆಲ್ದಿಯಾಗಿರಲಿ ಸಾಸ್ ಎಲ್ಲ ಏನು ಬೇಡ, ಜಸ್ಟ್ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ಆಮೇಲೆ ಬಾಕ್ಸ್ ಅದನ್ನು ತೊಗೊಂಡು ಹೋಗೋಕೆ ಈಸಿ ಆಗ್ತೈತಿ. ಬೇಗ ಮಾಡ್ಬೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ಮಾರ್ನಿಂಗು ಟಿಫಿನ್ಗಾಗಲಿ ಲಂಚ್ ಬಾಕ್ಸಿಗಾಗಲಿ ಚೆನ್ನಾಗಿರುತ್ತೆ. ಸೊ ನಾನು ಇದ್ರೊಳಗೆ ಇಬ್ಬರಿಗೆ ಅರ್ಧ ಪ್ಯಾಕೆಟ್ ಹಾಕೋತೀನಿ, ಫುಲ್ ಹಾಕೊಳ್ಳಲ್ಲ. ಹಿಂಗೆ ಅಳತಿ ಅಂದ್ರೆ ಸ್ವಲ್ಪ ಇರುತ್ತೆ, ಫುಲ್ ಇರಲ್ಲ. ನೋಡ್ರಿ, ಇದ್ರ ಪ್ಯಾಕೆಟ್ ಒಳಗೆ ಅರ್ಧ ಐತಿ, ಇದ್ರೊಳಗೆ ಅರ್ಧ. ಪೆಪ್ಪರ್ ಪೌಡ್ರ್ ಹಾಕ್ರಿ, ಇನ್ ಕೇಸ್ ನೀವು ಪೆಪ್ಪರ್ ತಿಂತೀರಿ ಅಂದ್ರೆ. ಎಲ್ಲ ರೈಸ್ ಎಲ್ಲ ಕಲಸಿದ್ಮೇಲೆ ಮೇಲುಗಡೆ ಹಾಕ್ರಿ, ಮಸ್ತ್ ಆಗ್ತೈತಿ. ಇಷ್ಟ ರೀ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಮಾಡೋದು. ಕೊತ್ತಂಬರಿ ಹಾಕಿನಿ. ಇದಕ್ಕೆ ನೀರು ಹಾಕಿ ಕುದಿಸೋದಾಗ್ಲಿ, ನೀರು ಹಾಕಿ ಫ್ರೈ ಮಾಡೋದಾಗ್ಲಿ ಮಾಡಕ್ಕೆ ಹೋಗ್ಬೇಡ್ರಿ. ಆಯಿಲ್ ಒಳಗೆ ಈಗೇನು ಇಷ್ಟು ಮಾಡಾಕ್ತಿರಲ್ಲ, ಇಷ್ಟ ಅದು ರೈಸ್ ತೊಗೊಂಡು ಕಲಿಸ್ತೀನಿ ಇರ್ರಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ನ ಹಾಕ್ಕೊರಿ. ರೈಸ್ ಎಲ್ಲ ಕಲಿಸಿ ನಿಮ್ಗೆ ಸಿಗ್ತೀನಿ, ಅದು ಯಾವ ಕಾಣಿಸುತ್ತೋ ಅಂತಂದು ನೋಡಿ. ಫೈನಲಿ ಎಲ್ಲ ರೈಸ್ನೆಲ್ಲ ಕಲಸೀನಿ, ನೋಡ್ರಿ ಹೆಂಗೆ ಬಂದೈತಿ ಅಂತಂದು. ಫೈನಲಿ ಈ ಥರ ಫೋನ ಇಲ್ಲಿ ತಗೋತೀನಿ ಸರಿ, ನೋಡ್ರಿ ಕಾಣಿಸುತ್ತೆ ಅನ್ಕೋತೀನಿ. ಸೊ ಇಷ್ಟ ಫ್ರೈಡ್ ರೈಸ್ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬ್ಯಾಚುಲರ್ಸು ಕೂಡ ಮಾಡ್ಕೋಬೋದು. ಇದನ್ನ ಸರ್ವ್ ಮಾಡಿ ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ, ನಳಪಾಕ ದಿನ ದಿನ ನೂತನ. ಸೊ ಅದ್ರದ್ದು ಇವಾಗ ಟೇಸ್ಟ್ ನೋಡೋಣಂತ ಹೆಂಗಾಗೈತಿ ಏನು ಅಂತಂದು. ಇದ್ರದ್ದು ಬಿಸಿ ಬಿಸಿಯ ತಿಂದ್ರೆ ಹಬ್ಬ ಭಾರಿ ಇರ್ತೈತಿ. ತಗೋರಿ, ನೀವು ಮನೆಯೊಳಗೆ ಟ್ರೈ ಮಾಡಿರಿ, ಸೂಪರ್ ಆಗೈತಿ. ಬೇಕಂದ್ರೆ ಮೇಲೆ ಸಾಸ್ ಹಾಕೊಂಡು ತಿನ್ಬೋದು, ನೀವು ಟ್ರೈ ಮಾಡಿ. ಈ ವಿಡಿಯೋ ಒಳಗೆ ಹೋಗಿ, ಇಲ್ಲಿ ಕ್ಲಿಯರ್ ಇಲ್ಲ, ಕ್ಲಾರಿಟಿ ಇಲ್ಲ, ಆ ವಿಡಿಯೋ ಒಳಗೆ ಹೋಗಿ ಎಂಡ್ ಮಾಡ್ತೀನಿ ಅಂತ. ಊಟ ಮಾಡಿ ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತಂದು ನನ್ನ ಕಮೆಂಟ್ ಒಳಗೆ ತಿಳಿಸ್ರಿ.
ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಮರ್ಯಾಕೆ ಹೋಗ್ಬೇಡ್ರಿ, 500 ಆದರೂ ಸಬ್ಸ್ಕ್ರೈಬ್ ಮಾಡಿರಿ. ಏನಕ್ಕೆ ಇಟಿಟ ಕೇಳತ್ತಾಳ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ಮಕ್ಕಳು ಹಂಗೆ ಹೋಗ್ಬಿಟ್ರೆ ಫಸ್ಟ್ ಮೆಟ್ಲ ಹತ್ತಲಾರ್ದ ಮ್ಯಾಗ ಹತ್ತಾವತ್ತ ಬಕ್ವಾರ್ಲೆ ಬೀಳ್ಬೇಕಾಕೈತಿ. ಸೊ 500 ಬೇಗ ಹಿಟ್ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗೂ ಸಪೋರ್ಟ್ ಮಾಡಿರಿ. ಆಮೇಲೆ ಮೀಶೋ ಕ್ರಿಯೇಟರ್ ಕ್ಲಬ್ನ ಕ್ರಿಯೇಟ್ ಮಾಡೀನಿ. ನಂದು ಇನ್ನೊಂದಿಷ್ಟು ವೀಡಿಯೋಸ್ ಅದಾವು, ನನಗೆ ಮಾಡೋಕ್ಕಾಗಿಲ್ಲ. ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಅದನ್ನ ಅಪ್ಲೋಡ್ ಮಾಡ್ತೀನಿ. ಅದು ಬ್ಯಾಗ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿರಿ, ಆಟೋಮೆಟಿಕ್ ನಿಮ್ಮ ಇನ್ಬಾಕ್ಸಿಗೆ ಬರುತ್ತೆ. ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ರಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗುವ. ಬಾಯ್ ಬಾಯ್.